ಅಮ್ಮ ನೀನು ಕ್ರಿಸ್ಪಿಯಾಗಿ ಉಪ್ಪಿಟ್ಟು ಮಾಡ್ತೀಯಲ್ಲ, ಇದು ಹೆಂಗಮ್ಮ ನನಗೂ ಹೇಳ್ಕೊಡು, ತುಂಬ ಚೆನ್ನಾಗಿರುತ್ತೆ. ಏನು ಇಲ್ಲ ಪುಟಾಣಿ, ಒಂದು ಬಾಣಲಿಗೆ ರವೆ ಹಾಕಿ ಫಸ್ಟ್ ಚೆನ್ನಾಗಿ ಹುರ್ಕೊಂಡು ಅದನ್ನ ಎತ್ತಿಡ್ಕೋಬೇಕು. ಅದೇ ಬಾಣಲಿಗೆ ಸ್ವಲ್ಪ ಆಯಿಲ್ ಹಾಕ್ಬಿಟ್ಟು ಅದು ಆಯಿಲ್ ಕಾದ್ಮೇಲೆ ಸಾಸಿವೆ ಕಾಳು ಜೀರಿಗೆ ಹಾಕಿ ಸಿಡಿಯಕ್ಕೆ ಬಿಟ್ಮೇಲೆ ಕಡಲೆಬೇಳೆ ಆ್ಯಡ್ ಮಾಡಬೇಕು. ಕಡಲೆಬೇಳೆ ಸ್ವಲ್ಪ ಕೆಂಪಾದ್ಮೇಲೆ ಈರುಳ್ಳಿ, ಮೆಣಸಿಕಾಯಿ, ಟೊಮೊಟೊ, ಕರ್ಬೇ ಸೊಪ್ಪನ್ನು ಒಗ್ಗರಣೆಗೆ ಹಾಕಬೇಕು. ಎಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡಿದ್ಮೇಲೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನು ನೋಡಿ ಹಾಕ್ಕೋಬೇಕು. ಉಪ್ಪು ಹಾಕಿ ಎಲ್ಲ ಮಿಕ್ಸ್ ಮಾಡಿದ್ಮೇಲೆ ನಮಗೆ ಎಷ್ಟು ಉಪ್ಪಿಟ್ಟು ಬೇಕೋ ಅಷ್ಟನ್ನು ನೀರನ್ನು ಆ್ಯಡ್ ಮಾಡಿ ಚೆನ್ನಾಗಿ ಕುದ್ಮೇಲೆ ಕಾಯಿ ತುರಿ, ಕೊತ್ತಂಬರಿ ಮತ್ತು ಕ್ಯಾರೆಟನ್ನು ತುರಿದಿಟ್ಕೊಂಡು ಅದನ್ನು ಮಿಕ್ಸ್ ಮಾಡ್ಕೋಬೇಕು. ನೆಕ್ಸ್ಟ್ ಹುರಿದಿರೋಂಥ ರವೆನ ನೋಡಿಬಿಟ್ಟು ನಮಗೆ ಎಷ್ಟು ಬೇಕು ಅಂತ ನೋಡಿಬಿಟ್ಟು ರವೆನ ಆ್ಯಡ್ ಮಾಡ್ಕೊಂಡು ಕುದಿಸ್ಕೋಬೇಕು. ಸ್ವಲ್ಪ ಕುದ್ಮೇಲೆ ಇದನ್ನು ಸ್ವಲ್ಪ ಬಿಟ್ಬಿಟ್ಟು ನಾವು ಇದಕ್ಕೆ ಸ್ವಲ್ಪ ನಿಂಬೆ ರಸನ ಸೇರಿಸ್ಬಿಟ್ರೆ ಉಪ್ಪಿಟ್ಟು ರೆಡಿಯಾಗಿರುತ್ತೆ. ತುಂಬ ಟೇಸ್ಟಿಯಾಗಿರುತ್ತೆ ಉಪ್ಪಿಟ್ಟು. ಚೆನ್ನಾಗಿ